ಒಂದು ವಿಶಾಲವಾದ ಕಾಡಿನಲ್ಲಿ ಒಂದು ಶಕ್ತಿಶಾಲಿ ಸಿಂಹವಾಗಿತ್ತು. ಅದು ಕಾಡಿನ ರಾಜವಾಗಿದ್ದು ಎಲ್ಲ ಪ್ರಾಣಿಗಳು ಅದರ ಬಲ ಮತ್ತು ಕ್ರೌರ್ಯಕ್ಕೆ ಭಯಪಟ್ಟು ಗೌರವಿಸುತ್ತಿದ್ದವು. ಸಿಂಹವು ಪ್ರತಿದಿನ ಬೇಟೆಗೆ ಹೋಗಿ ಹಲವಾರು ಪ್ರಾಣಿಗಳನ್ನು ಕೊಲ್ಲುತ್ತಿತ್ತು. ಇದರಿಂದ ಎಲ್ಲ ಪ್ರಾಣಿಗಳು ಭಯಗೊಂಡವು. ಹೀಗೆ ಶಾಂತಿಯಿಂದ ಬದುಕಬಹುದು. ಸಿಂಹವು ಈ ಯೋಜನೆಯನ್ನು ಒಪ್ಪಿತು. ಹೀಗೆ ಕೆಲವು ದಿನಗಳು ಕಳೆದವು. ಪ್ರತಿದಿನ ಒಂದು ಪ್ರಾಣಿ ಸಿಂಹದ ಬಳಿ ಹೋಗುತ್ತಿತ್ತು. ಒಂದು ದಿನ ಒಂದು ಚಿಕ್ಕ ಮೊಲದ ಸರದಿ ಬಂತು. ಆ ಮೊಲ್ ತುಂಬಾ ಬುದ್ಧಿವಂತವಾಗಿತ್ತು. ಅದು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಒಂದು ಯುಕ್ತಿಯನ್ನು ಯೋಚಿಸಿತು. ಮೊಲವು ಉದ್ದೇಶಪೂರ್ವಕವಾಗಿ ನಿಧಾನವಾಗಿ ನಡೆಯಿತು ಮತ್ತು ಸಿಂಹದ ಬಳಿ ತುಂಬಾ ತಡವಾಗಿ ಬಂದಿತು. ಆಗ ಸಿಂಹವು ತುಂಬಾ ಹಸಿದಿತು ಮತ್ತು ಕೋಪದಿಂದ ಗರ್ಜಿಸಿತು, ನೀನು ಏಕೆ ಇಷ್ಟು ತಡವಾಗಿ ಬಂದೆ? ಈಗಲೇ ನಿನ್ನನ್ನು ಕೊಲ್ಲುತ್ತೇನೆ. ಮೊಲವು ಶಾಂತವಾಗಿ ಉತ್ತರಿಸಿತು, ರಾಜನೇ, ನಾನು ತಡವಾಗಿ ಬರಲು ಕಾರಣ ಇದೆ. ನಾನು ಇನ್ನೊಂದು ಮೊಲದೊಂದಿಗೆ ನಿಮ್ಮ ಆಹಾರಕ್ಕಾಗಿ ಬರುತ್ತಿದ್ದೆ. ಆದರೆ ಮಾರ್ಗಮಧ್ಯೆ ಮತ್ತೊಂದು ಸಿಂಹ ನಮ್ಮ ಮೇಲೆ ದಾಳಿ ಮಾಡಿತು. ಅದು ಈ ಕಾಡಿನ ನಿಜವಾದ ರಾಜನಾನು ಎಂದು ಹೇಳಿತು. ಇದನ್ನು ಕೇಳಿದ ಸಿಂಹವು ಕೋಪದಿಂದ ಉರಿದು ಬಿದ್ದಿತು. ಇನ್ನೊಂದು ಸಿಂಹವೇ? ನನ್ನ ಕಾಡಿನಲ್ಲಿ? ತಕ್ಷಣ ಅದನ್ನು ತೋರಿಸು ಎಂದು ಗರ್ಜಿಸಿತು. ಮೊಲವು ಸಿಂಹವನ್ನು ಕಾಡಿನೊಳಗೆ ಒಂದು ಹಳೆಯ ಆಳವಾದ ಬಾವಿಯ ಬಳಿಗೆ ಕರೆದೊಯ್ದಿತು. ಅಲ್ಲಿ ನಿಮ್ಮ ಶತ್ರು ಇದೆ ಎಂದು ಅದು ಹೇಳಿತು. ಸಿಂಹವು ಬಾವಿಯೊಳಗೆ ನೋಡಿತು. ನೀರಿನಲ್ಲಿ ತನ್ನದೇ ಪ್ರತಿಬಿಂಬವನ್ನು ನೋಡಿ ಅದನ್ನು ಮತ್ತೊಂದು ಸಿಂಹ ಎಂದು ಭಾವಿಸಿತು. ಕೋಪದಿಂದ ಗರ್ಜಿಸಿತು. ಪ್ರತಿಬಿಂಬವು ಗರ್ಜಿಸಿದಂತೆ ಕಂಡಿತು. ಕೋಪದಿಂದ ಕುರುಡಾದ ಸಿಂಹವು ಆ ಶತ್ರುವನ್ನು ಕೊಲ್ಲಲು ಬಾವಿಗೆ ಹಾರಿ ಬಿದ್ದಿತು. ಆದರೆ ಅಲ್ಲಿ ಮತ್ತೊಂದು ಸಿಂಹ ಇರಲಿಲ್ಲ, ಅದು ತನ್ನ ಪ್ರತಿಬಿಂಬ ಮಾತ್ರ. ಸಿಂಹವು ಬಾವಿಯೊಳಗೆ ಬಿದ್ದು ಸತ್ತುಹೋಯಿತು. ಮೊಲವು ಸಂತೋಷದಿಂದ ಕಾಡಿಗೆ ಮರಳಿ ಎಲ್ಲ ಪ್ರಾಣಿಗಳಿಗೆ ಈ ವಿಷಯವನ್ನು ತಿಳಿಸಿತು. ಎಲ್ಲ ಪ್ರಾಣಿಗಳು ಅದರ ಬುದ್ಧಿವಂತಿಕೆಯನ್ನು ಪ್ರಶಂಸಿಸಿದವು. ಆ ದಿನದಿಂದ ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ಭಯವಿಲ್ಲದೆ ಶಾಂತಿಯಿಂದ ಬದುಕಲು ಆರಂಭಿಸಿತು.